ಆಯ್ತು ಆಚಾರ್ಯ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈः ವಾಕ್ಯೈः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम। तपस्वाध्यायशुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरि ओम्. 17ನೇ ಶ್ಲೋಕ 15ನೇ ಅಧ್ಯಾಯದ 17ನೇ ಶ್ಲೋಕದ ಅರ್ಥ ಆಗಬೇಕಿದೆ. ಇನ್ನೊಮ್ಮೆ ಶ್ಲೋಕವನ್ನು ಓದೋಣ. ಉತ್ತಮಃ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಅರ್ಥ ಬರ್ಕೊಳ್ಳಿ. ಅನ್ಯಃ ಪುರುಷಸ್ತು ಅನ್ಯಃ ಪುರುಷಸ್ತು ಈ ಕ್ಷರ ಅಕ್ಷರಗಳ ಎಂಬ ಎರಡು ಚೇತನೆಗಳಿಗಿಂತ ಅತಿರಿಕ್ತನಾದ ಪುರುಷನಾದರೂ ಈ ಕ್ಷರ ಅಕ್ಷರ ಎಂಬ ಚೇತನಗಳಿಗಿಂತ ಅತಿರಿಕ್ತನಾದ ಪುರುಷನಾದರೂ ಉತ್ತಮಃ ಸರ್ವೋತ್ತಮನಾಗಿದ್ದಾನೆ. ಪರಮಾತ್ಮ ಇತಿ ಅವನು ಪರಮಾತ್ಮನೆಂದು ಉದಾಹೃತಃ ಕರೆಯಲ್ಪಡುತ್ತಾನೆ. ನೋಡಿ, ಈ ಪರಮಾತ್ಮ ಶಬ್ದದಲ್ಲಿ ಏನೇ ಅರ್ಥ ಇದೆ. ಈ ಕ್ಷರ ಮತ್ತು ಅಕ್ಷರಗಳಿಗಿಂತ ಉತ್ತಮ ಅಂತ. ಆತ್ಮ ಅಂತಂದರೆ ಚೇತನ ಅಂತ ಅರ್ಥ. ಯಾವುದು ಕ್ಷರ ಅಕ್ಷರ ಎನ್ನುವಂತಹ ಚೇತನ. ಈ ಎರಡು ಚೇತನೆಗಳಿಗಿಂತಲೂ ಪರ ಉತ್ತಮ, ಆದ್ದರಿಂದ ಅವನು ಪರಮಾತ್ಮ ಅಂತ ಕರೆಯಲ್ಪಡ್ತಾನೆ ಅಂತ. ಯಹ ಯಾರು, ಲೋಕತ್ರಯಂ ಆವಿಶ್ಯ ಭೂಃ ಭುವಃ ಸ್ವಃ ಸ್ವಃ ಎಂಬ ಮೂರು ಲೋಕಗಳನ್ನು ಪ್ರವೇಶಿಸಿ
ಪ್ರವೇಶಿಸಿ ಈಶ್ವರ ಎಲ್ಲವನ್ನೂ ನಿಯಮಿಸುವವನಾಗಿ ಕ್ಷಮಿಸಿ, ಇದಕ್ಕಿಂತ ಮುಂಚೆ ಅವ್ಯಯ ನಾಶರಹಿತನಾದ ಅವ್ಯಯ ನಾಶರಹಿತನಾಗಿ ಈಶ್ವರ ಎಲ್ಲವನ್ನು ನಿಯಮಿಸುವವನಾಗಿ ಬಿಭರ್ತಿ ಹೊತ್ತಿದ್ದಾನೆ, ಬಿಭರ್ತಿ ಪೋಷಣೆ ಮಾಡುತ್ತಾನೆ. ಪ್ರಶ್ನೆ ಇದ್ರೆ ಕೇಳಿ, ಮುಂದೆ ಹೋಗಿ. ಸರಿ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ ಪ್ರಥಿತಃ ಪುರುಷೋತ್ತಮಃ. ಆದ್ದರಿಂದ ನಾನು ಇಂತಹ ಲೋಕಗಳಲ್ಲಿ ಇದ್ದುಕೊಂಡು ಈಗ ಗಡಿಗೆ ಒಡೆದರೆ ಅದರಲ್ಲಿರೋ ರೂಪವು ಕೂಡ ನಾಶ ಆಗುತ್ತೆ. ಆಕಾರ ಅಂತ ಇಟ್ಕೊಳ್ಳಿ, ಗಡಿಗೆ ಒಡೆದು ಹೋಯಿತು, ಆ ರೂಪ ಯಾವುದರಲ್ಲಿತ್ತು? ಗಡಿಗೆಯಲ್ಲಿತ್ತು. ಗಡಿಗೆ ನಾಶ ಆಗಿ ಹೋಯಿತು. ಈ ಮೂರು ಲೋಕಗಳು ಪ್ರಳಯ ಕಾಲದಲ್ಲಿ ನಾಶವಾಗತ್ತೆ. ಪರಮಾತ್ಮ ಹೇಗೆ ಗಡಿಗೆ ನಾಶ ಆದಾಗ ಅದರಲ್ಲಿರೋ ಮಡಿಕೆ ನಾಶ ಆದಾಗ ಅದರಲ್ಲಿರೋ ರೂಪ ನಾಶ ಆಗುತ್ತೋ, ಹಾಗೆ ಈ ಮೂರು ಲೋಕಗಳು ನಾಶ ಆದ ಪರಮಾತ್ಮ ನಾಶನಾಗ್ತಾನೋ? ಅದಕ್ಕೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು ಅವ್ಯಯ ನಾಶರಹಿತನಾಗಿ ಇರ್ತಾನೆ ಅಂತ. ಆ ನಾಶರಹಿತನಾಗಿ ಇರ್ತಾನೆ. ಆದ್ದರಿಂದ ಯಸ್ಮಾತ್ ಯಾವ ಕಾರಣದಿಂದ ಅಹಂ ನಾನು ಕ್ಷರಂ ಅತೀತಃ ಬ್ರಹ್ಮಾದಿಕ್ಷರರನ್ನು ಮೀರಿದವನು. ಬ್ರಹ್ಮಾದಿಕ್ಷರರನ್ನು, ಕ್ಷರ ಅಂದ್ರೆ ಏನು? ನಾಶವಾಗುವುದು. ಶಬಾಷ್, ನಾಶವಾಗುವುದು. ಹೌದು. ಬ್ರಹ್ಮಾದಿಕ್ಷರರನ್ನು ಅತೀತಃ ಮೀರಿದವನು. ಕ್ಷರಮತೀತಃ ಬ್ರಹ್ಮಾದಿಕ್ಷರರನ್ನು ಮೀರಿದವನು. ಅಕ್ಷರಾದಪಿ ನಾಶರಹಿತಳಾದ ಲಕ್ಷ್ಮಿಗಿಂತಲೂ ಉತ್ತಮಃ ಚ ಉತ್ತಮನಾಗಿದ್ದೇನೆ. ಅತಃ ಆದ್ದರಿಂದ ಲೋಕೇ ವೇದೇ ಚ ಲೋಕದಲ್ಲಿ ಮತ್ತು ವೇದದಲ್ಲಿ, ಲೋಕ ಅಂತಂದ್ರೆ ಸ್ಮೃತಿಯಲ್ಲಿ ಅಂತ ಬರ್ಕೊಳ್ಳಿ, ಪುರುಷಕೃತವಾದದ್ದು. ಶ್ರುತಿಯಲ್ಲಿಯೂ ಸ್ಮೃತಿಯಲ್ಲಿಯೂ ಸ್ಮೃತಿಯಲ್ಲಿಯೂ
ಪುರುಷೋತ್ತಮ ಇತಿ ಪುರುಷೋತ್ತಮ ಇತಿ ಪುರುಷೋತ್ತಮನೆಂದು ಪ್ರಥಿತಃ ಅಸ್ಮಿ ಪ್ರಸಿದ್ಧನಾಗಿದ್ದೇನೆ. ಪ್ರಥಿತಃ ಅಸ್ಮಿ ಪ್ರಸಿದ್ಧನಾಗಿದ್ದೇನೆ. ಪ್ರಶ್ನೆ ಇದ್ರೆ ಕೇಳಿ, ಮುಂದೆ ಹೋಗೋಣ. ಸರಿ. ಯೋ ಮಾಮೇವಮಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಹೇ ಅರ್ಜುನ, ಭಾರತ ಅರ್ಜುನ ಸಂಬೋಧನೆ ಮಾಡ್ತಾ ಇದ್ದಾನೆ. ಹೇ ಅರ್ಜುನ, ನೀನು ಏನು ಹೇಳ್ತಾ ಇದ್ದಿ? ಇಷ್ಟೊತ್ತನಕ ಏನು ಕೇಳ್ತಾ ಇದ್ದಿ? ಅಕ್ಷರ 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 ಅಕ್ಷರ, ಶ್ರುತಿ ಸ್ಮೃತಿಯಲ್ಲಿ ನಾನೇ ಪ್ರಸಿದ್ಧ. ಇಷ್ಟೊತ್ತನ ಏನು ಕೇಳದಿ? ಅದನ್ನು ದೃಢವಾಗಿ ನಂಬಬೇಕಪ್ಪ, ಬೇರೆ ದಾರಿ ಇಲ್ಲ. ನಮಗೆ ಬೇರೆಯವರು ಹೇಳಿದ್ದು ತಲೆಗೆ ಹೋಗಲ್ಲ. ಆಯ್ತಪ್ಪ, ಶ್ರುತಿ ಸ್ಮೃತಿಗಳನ್ನು ಓದಿ ತಿಳಿಯೋಣ ಅಂದರೆ ಅರ್ಥ ಆಗೋದಿಲ್ಲ. ನಮ್ಮ ಉದ್ಧಾರ ಹೇಗೆ? ನಂಬಬೇಕು ಪರಮಾತ್ಮನನ್ನು, ಅಷ್ಟೇ. ದೃಢವಾಗಿ ನಂಬಬೇಕು. ಅದನ್ನೇ ಹೇಳ್ತಾ ಇದ್ದಾನೆ. ಯಹ ಮಾಮೇವ ಅಸಮ್ಮೂಢ ಪುರುಷೋತ್ತಮಂ ಜಾನಾತಿ. ಯಾರು ನನ್ನನ್ನೇ ದೃಢವಾಗಿ ನಾನು ಸರ್ವೋತ್ತಮ ಅಲ್ಲ, ಇವನು ನಿರ್ವೀರ್ಯ, ನಿರ್ಗುಣ, ನಿರಾಕಾರ ಅಂತ ಈ ಮಿಥ್ಯಾಜ್ಞಾನರಹಿತನಾಗಿ ಸರ್ವೋತ್ತಮ ಅಂದರೆ ಹರಿಯೊಬ್ಬನೇ ಎನ್ನುವಂತಹ ಏಕೋಭಾವನೆಯಿಂದ ನನ್ನನ್ನು ಯಾರು ತಿಳಿತಾನೋ ಅವನೇ ಸಹ ಸರ್ವವಿತ್, ಎಲ್ಲವನ್ನು ತಿಳಿದ ಹಾಗೆ, ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿದ ಹಾಗೆ. ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು, ಮಕರ ಕುಂಡಲಧರನ ನಾಮಕ್ಕೆ ಸಾಟಿ ಇಲ್ಲವೋ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಎಲ್ಲ ಓದಿ ಪರಮಾತ್ಮನ ಸ್ಮರಣೆನೇ ಮಾಡೋದಿಲ್ಲ, ಭಕ್ತಿನೇ ಮಾಡೋದಿಲ್ಲ ಅಂದರೆ ಏನು ಬಂತು? ಓದ್ದೇ ಇದ್ದವನೇ ಚೆನ್ನಾಗಿರ್ತಾನೆ. ಅಷ್ಟು ವರ್ಷ ಮನಸ್ಸನ್ನೆಲ್ಲ ದೃಢವಾಗಿ ಇಟ್ಟುಕೊಂಡು ಎಲ್ಲವನ್ನು ಓದಿ ಅದರ ನಿಜವಾದ ಸಾರವನ್ನೇ ತಿಳಿದೇ ಹೋದರೆ ನೀರಲ್ಲಿ ಹೋಮ, ಕೋಣ ಮುಂದೆ ಕಿನ್ನರಿ ಬಾರಿಸ್ದಾಗೆ ಏನು ಬಂತು? ಹಾಗೆ ಸಹ ಸರ್ವವಿತ್, ಅವನು ಎಲ್ಲವನ್ನೂ ತಿಳಿದವನು. ಸಹ ಸರ್ವಂ ಭಜತಿ ಅಂದ್ರೆ ಸರ್ವಭಾವೇನ ಮಾಂ ಭಜತಿ. ಬರೀ ಪರಮಾತ್ಮನ ಪೂಜೆ, ಬೆಳಗ್ಗಿನ ಪೂಜೆಯಲ್ಲಿ ಮಾತ್ರ ನನ್ನನ್ನು ನೋಡೋದಿಲ್ಲ, ಅಲ್ಲಿ ಮಾತ್ರ ನನ್ನ ಪೂಜೆ ಮಾಡೋದಿಲ್ಲ. ಸಕಲ ಜೀವರಾಶಿಗಳಲ್ಲೂ ನನ್ನನ್ನು ಕಂಡು ಭಕ್ತಿ ಭಾವನೆಯಿಂದ ಆಯಾಯ ಜೀವರಿಗೆ ಯಾವ ಯಾವ ರೀತಿ ಅವರ ಯೋಗ್ಯತೆಗೆ ಅನುಸಾರವಾಗಿ ಗೌರವ ಆದರಾದಿಗಳನ್ನು ಅವನು ಕೊಡ್ತಾನೆ, ಆ ಒಬ್ಬ ಜ್ಞಾನಿ. ಹೀಗೆ ಅವನೇ ಮೋಕ್ಷಕ್ಕೆ ಹೋಗುವಂಥವನು. ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದ. ಅರ್ಥ ಬರ್ಕೊಳ್ಳಿ. ಭಾರತ, ಎಲೈ ಅರ್ಜುನನೇ ಭಾರತ,
ಎಲೈ ಅರ್ಜುನನೇ, ಯಹ ಯಾರು, ಯಹ ಯಾರು, ಮಾಮೇವ ನನ್ನನ್ನೇ, ಮಾಮೇವ ನನ್ನನ್ನೇ, ಅಸಮ್ಮೂಢಃ ಅಸಮ್ಮೂಢಃ ಹರಿಸ್ವತಂತ್ರ, ಹರಿ ಅಸ್ವತಂತ್ರ, ಕ್ಷಮಿಸಿ, ಹರಿ ಅಸ್ವತಂತ್ರ, ನಿರ್ಗುಣ ನಿರಾಕಾರವೆಂಬ ನಿರ್ಗುಣ ನಿರಾಕಾರವೆಂಬ ಮಿಥ್ಯಾಜ್ಞಾನರಹಿತನಾಗಿ, ಮಿಥ್ಯಾಜ್ಞಾನರಹಿತನಾಗಿ ಮಿಥ್ಯಾಜ್ಞಾನರಹಿತನಾಗಿ ಪುರುಷೋತ್ತಮಂ ಜಾನಾತಿ, ಪುರುಷೋತ್ತಮನೆಂದು ತಿಳಿಯುವನೋ, ಪುರುಷೋತ್ತಮನೆಂದು ತಿಳಿಯುವನೋ, ಸಹ ಅವನು ಸರ್ವವಿತ್ ಸಕಲ ಶಾಸ್ತ್ರದ ಸಾರವನ್ನು ತಿಳಿದವನು, ಸಕಲ ಶಾಸ್ತ್ರದ ಸಾರವನ್ನು ತಿಳಿದವನು. ಶಾಸ್ತ್ರಗಳನ್ನು ತಿಳಿದರೆ ದೊಡ್ಡ ವಿಷಯ ಅಲ್ಲ. ಸಂಸ್ಕೃತ ಬರೋರು ಶಾಸ್ತ್ರವನ್ನು ಓದಿಬಿಡ್ತಾರೆ, ಅದರ ನಿಜವಾದ ಒಳಾರ್ಥವನ್ನು ತಿಳಿಬೇಕು. ಯಾವುದೂ ಗೊತ್ತಿಲ್ಲ, ಸುಮ್ಮನೆ ಓದ್ಬಿಟ್ಟಿದ್ದೇವೆ ಅಷ್ಟೇ. ಸಹ ಸರ್ವವಿತ್ ಸಕಲ ಶಾಸ್ತ್ರಗಳ ಸಾರವನ್ನ ತಿಳಿದವನು, ಸರ್ವಭಾವೇನ ಸರ್ವಭಾವೇನ ಎಲ್ಲ ಬಗೆಯಿಂದಲೂ, ಎಲ್ಲ ಬಗೆಯಿಂದಲೂ ಮಾಂ ನನ್ನನ್ನು ಭಜತಿ ಭಜಿಸುತ್ತಾನೆ, ಭಜಿಸುತ್ತಾನೆ. ಪ್ರಶ್ನೆ ಇದ್ರೆ ಕೇಳಿ ಮುಂದೆ. ಸರಿ. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಪುರುಷೋತ್ತಮಯೋಗೋ ನಾಮ ಪಂಚದಶೋಧ್ಯಾಯಃ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನಿಮ್ಗೆ ಅನಿಸ್ಬೋದು, ಇತಿ ಗುಹ್ಯತಮಂ ಶಾಸ್ತ್ರಂ, ಹೇ ಅನಘ ಪಾಪರಹಿತನೇ ಅರ್ಜುನನೇ, ದೋಷರಹಿತನೇ, ಇಲ್ಲಿಯ ತನಕ ನಾನು ಏನೇನು ಹೇಳಿದ್ನೋ ಈ ಅಧ್ಯಾಯದಲ್ಲಿ ಬಹಳ ಬಹಳ ಗುಹ್ಯವಾದದ್ದು. ಏನು ಹೇಳ್ದ? ಈ ಜಗದ್ವೃಕ್ಷದಲ್ಲಿ ಸರ್ವಾಂತರ್ಯಾಮಿತ್ವ ಚಿಂತನೆಯನ್ನು ಮಾಡಬೇಕು. ಯಾವ್ಯಾವುದರಿಂದ ಯಾವ್ದ್ಯಾವುದು ಬಂದಿದೆ, ಯಾವ್ದ್ಯಾವುದು ಮೂಲ,
ಬೇರೆಲ್ಲಿದೆ, ರೆಂಬೆ ಕೊಂಬೆಗಳೆಲ್ಲ ಎಲ್ಲಿವೆ, ಅದನ್ನೆಲ್ಲ ನೋಡಬೇಕು. ಇದನ್ನ ವಿಶೇಷವಾಗಿ ಮುಕ್ಷು ತಿಳಿಲೇಬೇಕು. ಮತ್ತೆ ಗುಹ್ಯ ಅಂತ ಹೇಗೆ ಹೇಳ್ದ? ಇಷ್ಟೆಲ್ಲ ಓಪನ್ ಆಗಿ ಹೇಳ್ತಾ ಇದ್ದಾನೆ ಪರಮಾತ್ಮ ಎಲ್ಲರಿಗೂ. ಗುಹ್ಯ ಹೇಗಾಯ್ತು? ನಾನು ನಿಮಗೊಂದು ವಿಷಯ ಹೇಳ್ತೇನೆ, ಯಾರು ಒಂದು ಹೇಳಬಾರ್ದು ಅಂತ ಹೇಳಿ ಜೋರು ಮೈಕಲ್ಲಿ ಹೇಳಿದ್ರೆ ಹಾಗಾಯ್ತಿದು. ಗುಹ್ಯ ಆಗ್ಲಿಲ್ಲಲ್ಲ. ತಪ್ಪು ಹೇಳ್ದ ಕೃಷ್ಣ ಅಂತಂದ್ರೆ, ಇದು ಯಾರ್ಯಾರಿಗೆ ಸೇರಬೇಕು ಅವರಿಗೆ ಸೇರಿದೆ ಅಂತ. ಯಾಕೆ ಅಂತಂದ್ರೆ ಇದು ಇನ್ನೂ ಗುಹ್ಯವೇ ಆಗಿದೆ. ಯಾರು ಮುಕ್ತಿಯೋಗ್ಯರೋ ಅವರು ಮಾತ್ರ ಈ ಭಗವದ್ಗೀತೆಯನ್ನು ಹಿಡಿಯಲಿಕ್ಕೆ ಸಾಧ್ಯ, ಓದಲಿಕ್ಕೆ ಸಾಧ್ಯ. ಇತರರು ಯಾರು ಮುಕ್ತಿಯೋಗ್ಯರಲ್ಲವೋ ಅವರು ಸರ್ವಥಾ ಹಿಡಿಯೋದಿಲ್ಲ ಭಗವದ್ಗೀತೆಯನ್ನು. ಆದ್ದರಿಂದ ಗುಹ್ಯವೇ ಆಗಿದೆ. ಒಂದೇ ನಿಮಿಷ, ಒಂದು 2 ನಿಮಿಷ ಮಾಡ್ತೀನಿ. ಅದು ಗುಹ್ಯವೇ ಆಗಿದೆ. ಆದ್ದರಿಂದ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ. ಈ ಒಂದು ಶಾಸ್ತ್ರ ಏನಿದೆ, ಮಯಾ ಉಕ್ತಂ ಗುಹ್ಯತಮಂ ಶಾಸ್ತ್ರಂ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್. ಇದನ್ನು ತಿಳಿದುಕೊಂಡು ನೀನು ಅಪರೋಕ್ಷ ಜ್ಞಾನವನ್ನು ಹೊಂದಬಹುದು. ಅಷ್ಟೇ ಅಲ್ಲ, ಕೃತಕೃತ್ಯವೂ ಆಗಬಹುದು, ಮೋಕ್ಷವನ್ನು ಪಡೆಯಬಹುದು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಅನಘ, ಎಲೈ ದೋಷರಹಿತನೇ, ಅರ್ಜುನನಿಗೆ ಸಂಬೋಧನೆ. ಅನಘ, ಎಲೈ ದೋಷರಹಿತನೇ, ಇತಿ ಹೀಗೆ, ಮಯಾ ಉಕ್ತಂ ನನ್ನಿಂದ ಹೇಳಲ್ಪಟ್ಟ, ಮಯಾ ಉಕ್ತಂ ನನ್ನಿಂದ ಹೇಳಲ್ಪಟ್ಟ, ಇದಂ ಶಾಸ್ತ್ರಂ ಈ ಒಂದು ಸರ್ವಾಂತರ್ಯಾಮಿತ್ವ ಚಿಂತನೆಯು, ಈ ಒಂದು ಸರ್ವಾಂತರ್ಯಾಮಿತ್ವ ಚಿಂತನೆಯು ಗುಹ್ಯತಮಂ, ಗುಹ್ಯತಮಂ ಬಹಳ ಬಹಳ ಗುಹ್ಯವಾದದ್ದು. ಏತದ್ ಬುದ್ಧ್ವಾ ಇದನ್ನ ತಿಳಿದು, ಬುದ್ಧಿಮಾನ್ ಸ್ಯಾತ್ ನಿಶ್ಚಯವಾಗಿಯೂ ಅಪರೋಕ್ಷ ಜ್ಞಾನವನ್ನು ಹೊಂದಬಹುದು. ನಿಶ್ಚಯವಾಗಿಯೂ ಅಪರೋಕ್ಷ ಜ್ಞಾನವನ್ನು ಹೊಂದಬಹುದು. ಕೃತಕೃತ್ಯಶ್ಚ ಸ್ಯಾತ್, ಅಲ್ಲಿ ಅನ್ವಯ ಮಾಡ್ಕೊಳ್ಬೇಕು. ಕೃತಕೃತ್ಯಶ್ಚ ಸ್ಯಾತ್, ಮುಕ್ತನೂ ಆಗಬಹುದು, ಮುಕ್ತನೂ ಆಗಬಹುದು. ಪ್ರಶ್ನೆ ಇದ್ರೆ ಕೇಳಿ. ಶಾಸ್ತ್ರಂ ಇದಂ ಏನೋ ಹೇಳಿದ್ರಲ್ಲ. ಇದಂ ಶಾಸ್ತ್ರಂ, ಈ ಸರ್ವಾಂತರ್ಯಾಮಿತ್ವ ಚಿಂತನೆ, ಈ ಸರ್ವಾಂತರ್ಯಾಮಿತ್ವ ಚಿಂತನೆ. ಸರಿ, ಹಾಗಾದರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ್ವರ.